ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಬಿಡುಗಡೆಯ ಹಂತದಲ್ಲಿರುವ ನಟ ಚಿಕ್ಕಣ್ಣ ಅಭಿನಯದ ಲಕ್ಷ್ಮೀಪುತ್ರ ಚಿತ್ರದ ತಂಡ ಜನಪ್ರಿಯ ಸಂಗೀತ ಕಾರ್ಯಕ್ರಮ ಸರಿಗಮಪ ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿತು. ಕಾರ್ಯಕ್ರಮದಲ್ಲಿ ನಟ ಚಿಕ್ಕಣ್ಣ ಸೇರಿದಂತೆ ಚಿತ್ರದ ಕಲಾವಿದರು ಮತ್ತು ತಂಡದ ಸದಸ್ಯರು ಚಿತ್ರದ ಬಗ್ಗೆ ಆಸಕ್ತಿದಾಯಕ ಮಾಹಿತಿಗಳನ್ನು ಹಂಚಿಕೊಂಡರು. ಚಿತ್ರದ ಕತೆ, ಪಾತ್ರಗಳು ಮತ್ತು ಪ್ರೇಕ್ಷಕರು ಏನನ್ನು ನಿರೀಕ್ಷಿಸಬಹುದು ಎಂಬುದರ ಕುರಿತು ಮನಮುಟ್ಟುವ ಮಾತುಗಳನ್ನಾಡಿದರು. ಇದರ ಜೊತೆಗೆ ವೇದಿಕೆಯಲ್ಲಿ ಮನರಂಜನೆಯೂ ಜೋರಾಗಿತ್ತು. ಚಿತ್ರದ ಒಂದು ವಿಶೇಷ ಹಾಡಿಗೆ ಎಲ್ಲರೂ ಉತ್ಸಾಹದಿಂದ ಹೆಜ್ಜೆ ಹಾಕಿ ಡ್ಯಾನ್ಸ್ ಮಾಡಿ ಪ್ರೇಕ್ಷಕರನ್ನು ರಂಜಿಸಿದರು. ಅಲ್ಲದೆ ನಿರೂಪಕಿ ಅನುಶ್ರೀ ಅವರಿಗಾಗಿ ವಿಶೇಷವಾಗಿ ಒಂದು ಹಾಡನ್ನು ಹಾಡಿ ಅವರನ್ನು ಸಂತೋಷಪಡಿಸಿದರು. ಆ ಕ್ಷಣಕ್ಕೆ ವೇದಿಕೆಯಲ್ಲಿದ್ದ ಎಲ್ಲರಿಂದ ಭರ್ಜರಿ ಚಪ್ಪಾಳೆ ಕೇಳಿಬಂದಿತು. ಚಿಕ್ಕಣ್ಣ ಅವರ ಸರಳತೆ, ಹಾಸ್ಯಭರಿತ ಮಾತುಗಳು ಮತ್ತು ತಂಡದ ಸದಸ್ಯರ ಜೊತೆಯಲ್ಲಿನ ಆತ್ಮೀಯತೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಇಡೀ ಚಿತ್ರದ ಬಗ್ಗೆ ಹೆಚ್ಚಿನ ಕುತೂಹಲ ಮೂಡಿಸುವ ಪ್ರಯತ್ನ ಮೂಡಿತು. ಕಾರ್ಯಕ್ರಮ ವೀಕ್ಷಿಸಿದ ಅಭಿಮಾನಿಗಳು ಲಕ್ಷ್ಮೀಪುತ್ರ ಚಿತ್ರದ ಬಿಡುಗಡೆಗಾಗಿ ಕಾತುರದಿಂದ ಕಾಯುವಂತಾಯಿತು. ಹಾಗಾದರೆ ನಿಮಗೆ ಚಿಕ್ಕಣ್ಣ ಅವರ ಈ ಹೊಸ ಸಿನಿಮಾ ಬಗ್ಗೆ ಎಷ್ಟು ನಿರೀಕ್ಷೆ ಇದೆ? ಚಿತ್ರದ ಈ ವಿಶೇಷ ಕ್ಷಣಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟವಾಯಿತು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ಅನುಶ್ರೀ ಅವರು, ನನ್ನ ಮದುವೆಗೆ ಬಂದಿದ್ದರೆ ನೀವು ನನಗೋಸ್ಕರ ಯಾವ ಹಾಡನ್ನು ಹಾಡ್ತಿದ್ರಿ ಅಂತ ಚಿಕ್ಕಣ್ಣ ಅವರಿಗೆ ಪ್ರಶ್ನೆ ಮಾಡಿದರು. ಅದೇ ರೀತಿಯಾಗಿ ಹಾಸ್ಯವಾಗಿ ಚಿಕ್ಕಣ್ಣ ಅವರು, ನೀವು ಮದುವೆಗೆ ಕರೆದೇ ಇಲ್ಲ, ಕರೆದಿದ್ರೆ ನಾನು ಯಾವ ಹಾಡು ಹೇಳ್ತಿದ್ದೆ ಗೊತ್ತಾ? ನಮ್ಮೂರ ಯುವರಾಣಿ ಕಲ್ಯಾಣ ಬಂತೆ ಅಂಥೇಳಿ ಹಾಡನ್ನು ಹಾಡಿ ಅವರ ನಗೆಗಡಲಲ್ಲಿ ತೇಲಿಸಿದ್ರು ಅಂತ ಹೇಳ್ಬೋದು. ಈ ವಿಡಿಯೋ ಝೀ ಕನ್ನಡದಲ್ಲಿ ಸರಿಗಮಪದಲ್ಲಿ ಇನ್ನೇನು ಬರಲಿದೆ ಈ ವಾರ. ನೋಡಲು ಮರೆಯದಿರಿ ಅಂತ ಹೇಳ್ತಾ, ಯಾರಿಗೆಲ್ಲ ಈ ವಿಡಿಯೋ ಹಾಗೆಯೇ ಇವರಿಬ್ಬರ ಕಾಂಬಿನೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋ ಒಂದಿಗೆ ಮತ್ತೆ ಖಂಡಿತ ಸಿಗ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್ ಎಲ್ರಿಗೂ.